ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಂದು ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ತೋರಿಸ್ತೀನಿ. ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 31 ವೀಕ್ಸು ಹಾಗೆಯೇ 35 ವೀಕ್ಸ್ದು ನಾನು ಎರಡು ಕೂಡ ಈ ಥರ ಪಕ್ಕದಲ್ಲಿ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಈ ಥರ ಇಟ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆಲ್ಲ ಫುಲ್ಲು ಡಿಫ್ರೆನ್ಸಸ್ ಗೊತ್ತಾಗಬೇಕಲ್ವಾ, ಇದರಲ್ಲೇನಿತ್ತು ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಯಾವುದೇನಿದೆ ಹಾಗೆಯೇ ಇಲ್ಲಿ ಯಾವುದೇನಿದೆ ಎರಡು ಕೂಡ ನಾನು ನಿಮಗೆ ಒಟ್ಟಿಗೆ ತೋರಿಸ್ತೀನಿ. ನೀವು ಕೂಡ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ಇಟ್ಕೊಂಡು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಹಾಗೆಯೇ ನೋಡಿ, ಇಲ್ಲಿ ನಾವು ಮೊದಲಿಗೆ ಫಸ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂದ ತಕ್ಷಣ ನಾವು ಮೇಯ್ನಾಗಿ ಚೆಕ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ನೇಮು. ಓಕೆನಾ, ನಮ್ಮ ನೇಮ್ ಯಾವುದಿದೆ, ಹಾಗೆಯೇ ನಮಗೆ ಎಷ್ಟು ಏಜ್ ಆಗಿದೆ, ನಮ್ಮ ಡಾಕ್ಟ್ರು, ಹಾಗೆಯೇ ನಮ್ಮದು EDD ಡೇಟ್ ಏನಿತ್ತು ಎಲ್ಲನೂ ಕೂಡ ನಾವು ಇಲ್ಲಿ ಕೊಟ್ಟಿರ್ತಾರೆ. ಅವರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಏನಕ್ಕೆ ಹೇಳ್ತಿದ್ದೀನಿ ಇದನ್ನು ನೀವು ನೋಡ್ಕೋಬೇಕು ಅಂತಂದರೆ, ಕೆಲವೊಂದು ಸಲ ನಮ್ಮ ರಿಪೋರ್ಟ್ಸು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ, ನಮ್ಮ ರಿಪೋರ್ಟ್ ಬೇರೆಯವ್ರು ತೊಗೋತಾರೆ, ಬೇರೆಯವ್ರ ರಿಪೋರ್ಟು ನಮಗೆ ಬರುತ್ತೆ. ಆ ಥರ ಆಗೋದ್ರಿಂದ ಅವರು ಕೊಟ್ಟಿದ ತಕ್ಷಣ ನೀವು ಏನು ಮಾಡಬೇಕಂದ್ರೆ, ಫಸ್ಟಿಗೆ ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇದು ನಮ್ಮದು ಒಂದು ಪರ್ಸ್ನಲ್ ಡೀಟೇಲ್ಸು, ಇದೆಲ್ಲ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಹಾಗೆಯೇ ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಗ್ರೋತ್ ಸ್ಕ್ಯಾನ್ ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಗ್ರೋತ್ ಸ್ಕ್ಯಾನ್ ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೋಡಿ, ಇದರಲ್ಲಿ ಬಂದು ನನ್ನ ಮಗನಿಗೆ 31 ವೀಕ್ಸ್ 1 ಡೇ ಆಗಿತ್ತು. ಓಕೆನಾ, ಪೀರಿಯಡ್ ಆಫ್ ಜಸ್ಟೇಷನ್ ಫ್ರಮ್ ಅಗ್ರೀಡ್ EDD 31 ವೀಕ್ಸ್ 1 ಡೇ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೋಡಿ, ಈ ರಿಪೋರ್ಟಲ್ಲೂ ಕೂಡ ನೋಡಿ, ಪೀರಿಯಡ್ ಆಫ್ ಜಸ್ಟೇಷನ್ ಅಗ್ರೀಡ್ EDD 35 ವೀಕ್ 3 ಡೇಸ್ ಅಂತ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜಸ್ಟೇಷನ್ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದು ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜಸ್ಟೇಷನ್ ಅಂತ ಅಂದರೆ ಒಂದು ಮಗು ಲೈವ್ ಅಂದರೆ ಜೀವಂತವಾಗಿ ಇದೆ ಅಂತ ಇದ್ರ ಅರ್ಥ. ಇದರಲ್ಲೂ ಕೂಡ ಸೇಮು ಹಾಗೆಯೇ ಕೊಟ್ಟಿರ್ತಾರೆ ನೋಡಿ. ಓಕೆನಾ, ಹಾಗೆ ನೋಡಿ, ಇಲ್ಲಿ ಸರ್ವಿಕ್ಸ್ ಮೆಷರ್ಡ್ 3.5 ಸೆಂಟಿಮೀಟರ್ ಇನ್ ಲೆಂತ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ನಿಮ್ಮದು ಗರ್ಭದ್ವಾರದ ಉದ್ದ. ಓಕೆನಾ, ಗರ್ಭದ್ವಾರದ ಉದ್ದ 3.5 ಸೆಂಟಿಮೀಟರ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಸರ್ವಿಕ್ಸ್ ಮೆಷರ್ಡ್ 3.5 ಸೆಂಟಿಮೀಟರ್ಸ್ ಇನ್ ಲೆಂತ್ ಅಂತ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನೆಕ್ಸ್ಟು ಫೆಟಲ್ ಅಸೆಸ್ಮೆಂಟು, ಅದರಲ್ಲಿ ಸರ್ವೆ ಬಂದು ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಸೀನ್ ವಿತ್ ಫೆಟಲ್ ಹಾರ್ಟ್ ರೇಟ್ 151 BPM ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಫೆಟಲ್ದು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನೋಡಿದ್ದೀವಿ ಅಂತ. ಹಾಗೆಯೇ ಅದರದ್ದು ಫೆಟಲ್ದು ಅಂದರೆ ಮಗುವಿಂದು ಹಾರ್ಟ್ ರೇಟ್ ಬಂದು 151 BPM ಇದೆ ಅಂತ ಅರ್ಥ. ಓಕೆನಾ, ಹಾಗೆಯೇ ಈ ಕಡೆ ನೋಡಿ, ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಸೀನ್ ವಿತ್ ಫೆಟಲ್ ಹಾರ್ಟ್ ರೇಟ್ 158 BPM ಅಂತ ಕೊಟ್ಟಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿ ಪ್ರೆಸೆಂಟೇಷನ್ನು. ಓಕೆನಾ, ಪ್ರೆಸೆಂಟೇಷನ್ ಅಂತ ಏನಪ್ಪ ಅಂತ ಅಂದರೆ, ಮಗುವಿಂದು ತಲೆ ಯಾವ ಕಡೆ ಇದೆ, ಕಾಲು ಯಾವ ಕಡೆ ಇದೆ ಅದನ್ನು ಚೆಕ್ ಮಾಡೋದನ್ನ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಆ ಪ್ರೆಸೆಂಟೇಷನ್ನಲ್ಲಿ ಬಂದು ಬ್ರೀಚು, ಇದರಲ್ಲಿ ಬಂದು ನೋಡಿ 31 ವೀಕ್ಸಲ್ಲಿ ನನ್ನ ಮಗಂದು ಪ್ರೆಸೆಂಟೇಷನ್ ಬಂದು ಬ್ರೀಚ್ ಪೊಸಿಷನಲ್ಲಿದೆ. ಬ್ರೀಚ್ ಪೊಸಿಷನ್ ಅಂತ ಅಂದರೆ ಮಗುವಿನ ತಲೆ ಮೇಲ್ಗಡೆ ಇದೆ, ಹಾಗೆಯೇ ಮಗುವಿನ ಕಾಲು ಕೆಳಗಡೆ ಇದೆ ಅಂತ ಅರ್ಥ. ಓಕೆನಾ, ಹಾಗೆಯೇ ಇದರಲ್ಲಿ ನೋಡಿ 35 ವೀಕ್ಸಲ್ಲಿ ನನ್ನ ಮಗಂದು ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಪ್ರೆಸೆಂಟೇಷನ್, ಅಂದರೆ ಮಗುವಿನ ತಲೆ ಕೆಳಗಡೆಗೆ ಬಂದಿದೆ, ಕಾಲು ಮೇಲ್ಗಡೆ ಇದೆ ಅಂತ ಅರ್ಥ. ಇದರಲ್ಲಿ ಇನ್ನೂ ಒಂದು ಕೂಡ ಇರುತ್ತೆ, ಟ್ರಾನ್ಸ್ಫರ್ಸ್ ಅಂತ, ಅದು ಅಡ್ಡಡ್ಡ ಇರುತ್ತಲ್ಲ ಆ ಥರ ಇರುತ್ತೆ. ಬಟ್ ನನಗಿಲ್ಲಿ 31 ವೀಕ್ಸಿಗೆ ಮಗುವಿನ ಪ್ರೆಸೆಂಟೇಷನ್ ಬಂದು ಬ್ರೀಚಲ್ಲಿತ್ತು, ಅಂದರೆ ಮಗುವಿನ ತಲೆ ಮೇಲ್ಗಡೆ ಇತ್ತು. ಹಾಗೆಯೇ ಇಲ್ಲಿ 35 ವೀಕ್ಸಲ್ಲಿ ನನ್ನ ಮಗಂದು ಪ್ರೆಸೆಂಟೇಷನ್ ಸೆಫಾಲಿಕ್ ಪೊಸಿಷನಲ್ಲಿದೆ ಅಂತ ಅರ್ಥ. ಓಕೆನಾ, ಅಂದರೆ ಆಲ್ರೆಡಿ ನನ್ನ ಮಗಂದು ತಲೆ ಡೌನ್ ಬಂದಿತ್ತು.
ಹಾಗೆಯೇ ನೋಡಿ ನೆಕ್ಸ್ಟು ಲಿಕ್ವರ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.5 ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ನಿಮ್ಮ ಮಗುವಿಂದು ಸುತ್ತ ನೀರಿರುತ್ತೆ ನೋಡಿ, ಅದು ಇದು ಅಮ್ನೋಟಿಕ್ ಫ್ಲೂಯಿಡ್ ಅಂತ ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ಲಿಕ್ವರ್ ಅಂತ ಕೊಡ್ತಾರೆ, ಒಂದೊಂದು ಕಡೆ ಲಿಕ್ವಿಡ್ ಅಂತ ಕೊಡ್ತಾರೆ. ಈ ಥರ ಒಂದೊಂದು ಕಡೆ ಒಂದೊಂದು ಥರ ಕೊಡ್ತಾರೆ, ಒಂದೊಂದು ಕಡೆ ಅಮ್ನೋಟಿಕ್ ಫ್ಲೂಯಿಡ್ ಅಂತ ಕೊಡ್ತಾರೆ. ಇಲ್ಲಿ ನನಗೆ ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.5 ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಈ ಕಡೆನೂ ಅಷ್ಟೇ ನೋಡಿ, ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.6 ಅಂತ 6 ನಾರ್ಮಲ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಬಂದು ಫೆಟಲ್ ಹಾರ್ಟ್ ರೇಟು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಇದರಲ್ಲೂ ಕೂಡ ನೋಡಿ, ಇಲ್ಲಿ 151 ಇದೆ, ಇಲ್ಲಿ 158 ಇದೆ. ಓಕೆನಾ. ಹಾಗೆಯೇ ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಬಂದು 12.5 ನಾರ್ಮಲ್ ಅಂತ ಇಲ್ಲಿದೆ, ಇಲ್ಲಿ 12.6 ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಫೆಟಲ್ ಬಯೋಮೆಟ್ರಿ. ಓಕೆನಾ. ಇದೇನೇನು ಅಂತ ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಅಂದರೆ ಈ ವಿಡಿಯೋ ಏನಾದರೂ ಹೊಸೊಬ್ಬರನ್ನ ನೋಡ್ತಾ ಇದ್ದರೆ ಅವರಿಗೆ ಯೂಸ್ ಆಗುತ್ತಲ್ವಾ, ಸೊ ಅದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಏನು ಮೆಜರ್ಮೆಂಟ್ ಅಂತ ಅಂದರೆ, ಈ ಮೆಜರ್ಮೆಂಟನ್ನು ನೋಡಿನೇ ಡಾಕ್ಟರ್ಸು ಮಗುವಿನ ವೆಯ್ಟ್ ಎಷ್ಟಿದೆ ಹಾಗೆಯೇ ಎಷ್ಟು ವೀಕ್ ಆಗಿದೆ ಅಂತ ಕಂಡುಹಿಡಿತಾರೆ. ಸೊ ಇದೇನಂದರೆ BPD, HC, AC, FL ಇದೆಲ್ಲ ಏನಂತ ಅಂದರೆ ಮಗುವಿನ ತಲೆಯಿಂದ ಕಾಲವರೆಗೂ ಇರುವಂಥ ಮೆಜರ್ಮೆಂಟ್ಗಳು. ಓಕೆನಾ. BPD ಅಂದರೆ ಬೈ ಪ್ಯಾರಾಮೀಟರ್ ಡಯಾಮೀಟರ್, HC ಅಂತ ಅಂದರೆ ಹೆಡ್ ಸರ್ಕಂಫರೆನ್ಸ್, AC ಅಂದರೆ ಅಬ್ಡಾಮಿನಲ್ ಸರ್ಕಂಫರೆನ್ಸ್, ಹಾಗೆಯೇ FL ಅಂದರೆ ಫೆಮರ್ ಲೆಂತ್ ಅಂತ. ಓಕೆನಾ. ಇದರಲ್ಲಿ ಬಂದು ನೋಡಿ, ಇದರಲ್ಲಿ BPD ಬಂದು 8.0 ಸೆಂಟಿಮೀಟರ್ ಇದೆ. ಹಾಗೆಯೇ ಈ ಕಡೆ ನೋಡಿ 35 ವೀಕ್ಸಲ್ಲಿ ಬಂದು BPD 8.8 ಸೆಂಟಿಮೀಟರ್ ಅಂತಂದರೆ ಮಗು ಸ್ವಲ್ಪ ಅದು ಬೆಳೆದಿದೆ. ಓಕೆನಾ. ಇದರಲ್ಲಿ ನಿಮಗೆ ಮೆಜರ್ಮೆಂಟ್ಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಏನೇನು ಡಿಫ್ರೆನ್ಸ್ ಇದೆ, ಹಾಗೆಯೇ ಎಷ್ಟೆಷ್ಟು ಮಗು ಬೆಳೀತಾ ಇರುತ್ತೆ ಅದೆಲ್ಲ ನಿಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಹಾಗೆಯೇ ನೋಡಿ ಇಲ್ಲಿ ಬಂದು 32 ವೀಕ್ಸ್ 3 ಡೇಸಲ್ಲಿ ಮಗುವಿಂದು ಬೈ ಪ್ಯಾರಾಮೀಟರ್ ಡಯಾಮೀಟರ್ ಬಂದು 8.0 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಬಂದರೆ ಹೆಡ್ ಸರ್ಕಂಫರೆನ್ಸು. ಹೆಡ್ ಸರ್ಕಂಫರೆನ್ಸಲ್ಲಿ 29.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 32 ವೀಕ್ಸ್ 6 ಡೇಸಲ್ಲಿ ಮೆಜರ್ಮೆಂಟ್ ಬಂದು 29.6 ಸೆಂಟಿಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ 35 ವೀಕ್ಸಲ್ಲಿ ನಾನು ತೋರಿಸ್ತಾ ಇರೋದು ಮಗುವಿನ ಹೆಡ್ ಸರ್ಕಂಫರೆನ್ಸ್ ಬಂದು 31.9 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಇಲ್ಲಿ 29.6 ಇದೆ, ಇಲ್ಲಿ ಬಂದು 31.9 ಸೆಂಟಿಮೀಟರ್ ಇದೆ. ಓಕೆನಾ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ, 31 ವೀಕ್ಸಲ್ಲಿ ನಾನು ಇದನ್ನು ಮಾಡಿಸಿರೋದು ನಾನು. ಹಾಗೆಯೇ ಇಲ್ಲಿ ನೋಡಿ ಇದು 35 ವೀಕ್ಸಲ್ಲಿ ನಾನು ಮಾಡಿಸಿರೋದು. ಹಾಗೆಯೇ ನೆಕ್ಸ್ಟು ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಬಂದು 26.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 30 ವೀಕ್ಸ್ 6 ಡೇಸಲ್ಲಿ 26.8 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ 35 ವೀಕ್ಸಲ್ಲಿ ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಬಂದು 30.0 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಆಯಿತು ನೋಡಿ, ಇಲ್ಲಿ 26.8, ಹಾಗೆಯೇ ಇಲ್ಲಿ 30.0 ಸೆಂಟಿಮೀಟರ್. ಹಾಗೆಯೇ ನೆಕ್ಸ್ಟು ಬಂದರೆ ಫೆಮರ್ ಲೆಂತ್ ಬಂದರೆ 5.7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮೆಷರ್ಮೆಂಟು. 30 ವೀಕ್ಸ್ 1 ಡೇನಲ್ಲಿ 5.7 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ 35 ವೀಕ್ಸು, ಇಲ್ಲಿ 35 ವೀಕ್ಸಲ್ಲಿ ಫೆಮರ್ ಲೆಂತ್ ಬಂದು 6.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 34 ವೀಕ್ಸ್ 1 ಡೇನಲ್ಲಿ 6.6 ಸೆಂಟಿಮೀಟರ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಂದು 5.7 ಸೆಂಟಿಮೀಟರ್ ಇದೆ, ಹಾಗೆಯೇ ಇಲ್ಲಿ ಬಂದು 6.6 ಸೆಂಟಿಮೀಟರ್ ಇದೆ. ಓಕೆನಾ.
ಹಾಗೆಯೇ ನೋಡಿ BPD HC AC FL ಇದು ಎಲ್ಲ ಮೆಷರ್ಮೆಂಟ್ನ ತೊಗೊಂಡು ಅವರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ ಅಂದರೆ ಇದೆಲ್ಲ ಮೆಷರ್ಮೆಂಟ್ನ ತೊಗೊಂಡು ಫೆಟಲ್ ಅಂದರೆ ಮಗುವಿನ ವೆಯ್ಟ್ ಎಷ್ಟಿದೆ ಅಂತಂದರೆ 1 kg 680 ಗ್ರಾಮ್ ± 245 ಗ್ರಾಮ್ಸ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಬೇಸ್ಡ್ ಆನ್ BPD HC AC ಆ್ಯಂಡ್ FL ಇದು ಎಲ್ಲನೂ ಮೆಷರ್ಮೆಂಟ್ನ ನೋಡಿ ಮಗುವಿನ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ದಾರೆ. ಓಕೆನಾ. ಹಾಗೆಯೇ ಅದು ಎಷ್ಟು ವೀಕ್ ಆಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆವ್ರೇಜ್ ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಬೇಸ್ಡ್ ಆನ್ ಬಯೋಮೆಟ್ರಿ 31 ವೀಕ್ಸ್ 4 ಡೇಸ್ ± 1 ವೀಕ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ 35 ವೀಕ್ಸಲ್ಲಿ ನೋಡಿ ಮಗುವಿಂದು ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ ಬಂದು 2 kg 432 ಗ್ರಾಮ್ ± 355 ಗ್ರಾಮ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಬೇಸ್ಡ್ ಆನ್ BPD HC AC ಆ್ಯಂಡ್ FL ಅಂತ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ 35 ವೀಕ್ಸ್ 0 ಡೇಸ್ ± 1 ವೀಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಬಂದು ಅಂದರೆ 31 ವೀಕ್ಸಲ್ಲಿ ನನ್ನ ಮಗಂದು ವೆಯ್ಟ್ ಬಂದು 1 kg 680 ಗ್ರಾಮ್. ಓಕೆನಾ. ಹಾಗೆಯೇ ನೆಕ್ಸ್ಟು 35 ವೀಕ್ಸಲ್ಲಿ ನನ್ನ ಮಗಂದು ವೆಯ್ಟ್ ಬಂದು 2 kg 432 ಗ್ರಾಮ್ಸ್ ಇದೆ. ಹಾಗೆಯೇ ನೋಡಿ ಇಲ್ಲಿ ಪ್ಲೆಸೆಂಟಾ ಕೂಡ ಆ್ಯಂಟೀರಿಯರ್ ಅಂತ ಕೊಟ್ಟಿದ್ದಾರೆ. ಪ್ಲೆಸೆಂಟಾನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲೂ ಕೂಡ ನೋಡಿ ಇಲ್ಲಿ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತಲೇ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್ ಏನಪ್ಪ ಅಂದರೆ ಪ್ರತಿಯೊಂದು ಗ್ರೋತ್ ಸ್ಕ್ಯಾನಿಂಗಲ್ಲಿ ಕೂಡ ಹಾಗೆಯೇ 5th ಮಂತ್ ಸ್ಕ್ಯಾನಿಂಗಲ್ಲಿ ಆಲ್ರೆಡಿ ಬೆಳವಣಿಗೆ ಗೊತ್ತಾಗಿರುತ್ತೆ. ಈ ಗ್ರೋತ್ ಸ್ಕ್ಯಾನಿಂಗಲ್ಲಿ 7 ಮಂತ್ ಆಗಿರ್ಬೋದು ಇಲ್ಲ 9 ಮಂತ್ ಆಗಿರ್ಬೋದು ಎಷ್ಟು ಇನ್ನೂ ಬೆಳೆದಿದೆ ಅಂತ ಡಾಕ್ಟರ್ಸು ಅದನ್ನು ಚೆಕ್ ಮಾಡ್ತಾರೆ. ಅದರಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂದರೆ ಹೆಡ್ ಚೆಕ್ ಮಾಡ್ತಾರೆ, ನೆಕ್, ಸ್ಪೈನು, ಫೇಸು ಇದರಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಫೆಟಲ್ ನೆಕ್ ಅಪಿಯರ್ಡ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಬಂದು ಬೋತ್ ಆರ್ಬಿಟ್ಸ್, ನೋಸ್, ಲಿಪ್ಸ್ ಆ್ಯಂಡ್ ಮೌತ್ ಇದು ಕೂಡ ಅಪಿಯರ್ಡ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ನಾನು ಇದನ್ನು ಮೇನಾಗಿ ಹೇಳ್ತೀನಿ ಅಷ್ಟೇ, ನಿಮಗೆ ಎಲ್ಲನೂ ಹೇಳ್ಕೊಂಡೋದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ನಾನು ಮೇನಾಗಿ ಹೇಳ್ತೀನಿ. ಇದರಲ್ಲೂ ಕೂಡ ಅಷ್ಟೇ ನೋಡಿ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಇದನ್ನೆಲ್ಲ ಚೆಕ್ ಮಾಡಿದ್ದಾರೆ. ಹಾಗೆಯೇ ಇದರಲ್ಲೂ ಅಷ್ಟೇ ನೋಡಿ ಬೋತ್ ಲಂಗ್ಸ್ ಸೀನ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇದೆಲ್ಲ ನೋಡಿ ಹಾರ್ಟಲ್ಲೂ ಅಷ್ಟೇ ಹಾರ್ಟ್ ಸೀನ್ ಇನ್ ಮಿಡ್ ಪೊಸಿಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಬ್ಡಾಮನಲ್ಲೂ ಅಷ್ಟೇ ಅಬ್ಡಾಮಿನಲ್ ಸೈಟಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಬೋತ್ ಕಿಡ್ನೀಸ್ ಅಪಿಯರ್ಡ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ನೋಡಿ ಇಂಪ್ರೆಷನಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಜೀವಂತವಾಗಿ ಇದೆ ಅಂತ ಇದ್ರ ಅರ್ಥ. ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಏನು ಮಾಡ್ತಾರೆ ಅಂತ ಅಂದರೆ ಅವರು ಏನಾದರೂ ಮಗುವಿಂದು ಪಾರ್ಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಇಲ್ಲಿ ಇಂಪ್ರೆಷನಲ್ಲಿ ಹಾಕಿಬಿಟ್ಟು ಒಂದು ಅಂಡರ್ಲೈನ್ ಹಾಕ್ತಾರೆ. ಅದು ಮೇನಾಗಿ ಆ ಥರ ಹಾಕಬೇಕು, ಯಾಕಂದರೆ ಡಾಕ್ಟರ್ಸ್ಗೆ ಅದು ಗೊತ್ತಾಗುತ್ತಲ್ವಾ. ಅಂದರೆ ಅದು ಮೇನಾಗಿ ಈ ಥರ ಪಾರ್ಟ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರಿಗೆ ಗೊತ್ತಾಗಬೇಕು ಅಂತ ಆ ಥರ ಮಾಡ್ತಾರೆ. ಇಲ್ಲಿ ನನ್ನ ಮಗಂದು ಯಾವುದೇ ರೀತಿ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ, ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿ ಅಂಡರ್ಲೈನ್ ಮಾಡಿಲ್ಲ. ಒಂದೊಂದು ಕಡೆ ಅಂಡರ್ಲೈನ್ ಮಾಡ್ತಾರೆ, ಇಲ್ಲ ಅಂತಂದರೆ ಈ ಥರ ಫುಲ್ಲು ಬೋಲ್ಡ್ ಮಾಡ್ತಾರೆ. ಒಂದು ಅಂದರೆ ಏನು ಮೇನ್ ಪ್ರಾಬ್ಲಮ್ ಏನಿದೆ ಅಲ್ಲಿ ಬೋಲ್ಡ್ ಮಾಡ್ತಾರೆ. ಬಟ್ ನನಗಿಲ್ಲಿ ಯಾವುದೇ ರೀತಿ ಅಂಡರ್ಲೈನ್ ಮಾಡಿಲ್ಲ, ಬೋಲ್ಡ್ ಮಾಡಿದ್ದಾರೆ ಅಷ್ಟೇ. ಬಟ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಅಂಡರ್ಲೈನ್ ಮಾಡ್ತಿದ್ರು. ಓಕೆನಾ. ಓಕೆ ನೋಡಿ. ಹಾಗೆಯೇ ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಬೈ ಫೆಟಲ್ ಬಯೋಮೆಟ್ರಿ 31 ವೀಕ್ಸ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಪ್ರೆಸೆಂಟೇಷನ್ ಕೂಡ ಬ್ರೀಚ್ ಅಂತ ಕೊಟ್ಟಿದ್ದಾರೆ. ಅಂದರೆ 31 ವೀಕ್ಸಲ್ಲಿ ನನಗೆ ಪ್ರೆಸೆಂಟೇಷನು ಬ್ರೀಚ್ ಪೊಸಿಷನಲ್ಲಿ ಇತ್ತು. ಮಗು ಒಳಗಡೆ ಅಂದರೆ ತಲೆ ಮೇಲಿತ್ತು, ಕಾಲು ಕೆಳಗಡೆ ಇತ್ತು ಅಂತ ಅರ್ಥ. ಹಾಗೆಯೇ ನೋಡಿ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಬೈ ಫೆಟಲ್ ಬಯೋಮೆಟ್ರಿ 35 ವೀಕ್ಸ್ 0 ಡೇಸ್ ± 2 ವೀಕ್ಸ್ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಆ ಪ್ರೆಸೆಂಟೇಷನ್ ಕೂಡ ಸೆಫಾಲಿಕ್ ಇತ್ತು. ಅಂದರೆ ಮಗುವಿನ ತಲೆ ಬಂದು ಕೆಳಗಡೆ ಡೌನ್ ಬಂದಿತ್ತು. ಬಟ್ ಏನಂತ ಅಂದರೆ ಮಗು ಬಂದು ಫುಲ್ ಡೌನ್ ಇತ್ತು, ತಲೆ ಡೌನ್ ಇತ್ತು, ಕಾಲು ಮೇಲ್ಗಡೆ ಇತ್ತು ಅಂತ ಅರ್ಥ. ಓಕೆನಾ.
ಓಕೆ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಈ ಥರ ಇಟ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ್ಯಾವ ರೀತಿ ಏನೇನಿದೆ, ಹಾಗೆಯೇ ಸೇಮ್ ಇದೆಯಾ ಏನಿದೆ ಅಂತ ನೀವು ಕೂಡ ನಾರ್ಮಲ್ ಎಲ್ಲ ಇದ್ದರೆ ಇಲ್ಲ ಜಾಸ್ತಿ ಇದೆಯಾ ನಾರ್ಮಲ್ ಇದೆಯಾ ಕಮ್ಮಿ ಇದೆಯಾ ಎಲ್ಲನೂ ಕೂಡ ನೀವು ಇದನ್ನು ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೋಡಿ ಇದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ಕ್ಯಾನಿಂಗ್ ರಿಪೋರ್ಟ್ ಇಮೇಜಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲ ನೋಡಿ ಮಗುವಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಿ ಇಲ್ಲಿ. ಹಾಗೆಯೇ ಇಲ್ಲೂ ಕೂಡ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟು ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.